ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಿಫ್ಟಿ ನೋಡಿ ನಮ್ಗೆ ಇವತ್ತು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ. ಅಂದ್ರೆ ಅಂತ ದೊಡ್ಡ ಏನ್ ಗ್ಯಾಪ್ ಡೌನ್ ಅಲ್ಲ, ಬಟ್ ಆದ್ರೆ ನೀವು ನ್ಯೂಸ್ ನ ನೋಡಿದ್ರೆ ನಿಮ್ಗೆ ಇವತ್ತು ದೊಡ್ಡ ಗ್ಯಾಪ್ ಡೌನ್ ಆಗಬೇಕು. ಓಕೆ, ಬಟ್ ನೋಡಿ ಯಾವ ತರ ರಿಯಾಕ್ಟ್ ಮಾಡಿದೆ ಅಂತ. ಬಟ್ ಗ್ಯಾಪ್ ಡೌನ್ ಓಪನ್ ಆದ್ರೂ ನಮ್ಮ ಈ ಲೆವೆಲ್ ನೇ ಸಪೋರ್ಟ್ ಆಗಿ ತಗೊಂಡು ಟ್ರೇಡ್ ಮಾಡ್ತಾ ಇದೆ. ಬಟ್ ನಮ್ಮ ವೇವ್ ಅನಾಲಿಸಿಸ್ ಏನ್ ಹೇಳುತ್ತೆ, ನನಗೆ ಎ ಆಗಿದೆ, ಬಿ ನಿನ್ನೆ ಸ್ವಲ್ಪ ಮೇಲೆ ಹೋಗಿದೆ ಮೊನ್ನೆ, ಈಗ ನನಗೆ ಸಿ ಆಗ್ಬೇಕು ಅಂತ ಹೇಳ್ತಾ ಇದೆ. ಬಟ್ ನೋಡುವ ಏನಾಗುತ್ತೆ ಅಂತ. ಕೆಳಗಡೆ ಬರ್ಲೂಬಹುದು, ಬರ್ದೇನೆ ಇರಬಹುದು, ಅಥವಾ ಈ ತರ ಸೈಡ್ ವೇಸ್ ಮಾಡ್ಕೊಂಡೇ ಹೋಗ್ಬೋದು. ಬಟ್ ಆದ್ರೆ ನಮ್ಮ ಲೆವೆಲ್ಸ್ ನಮ್ಗೆ ಟ್ರೇಡ್ ಕೊಡುತ್ತೆ. ಸೊ ಇವತ್ತು ಏನ್ ಮಾಡ್ಬೋದು ನಮ್ಮ ಲೆವೆಲ್ಸ್ ಇಟ್ಕೊಂಡು ಅಂತ ನೋಡುವ. ಈ ಲೆವೆಲ್ಸ್ ಇದೆಯಲ್ವ, ಈಗ ಇಲ್ಲಿ ಸಪೋರ್ಟ್ ತಗೊಂತಾ ಇದೆ. ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡಿ ಕೆಳಗಡೆ ಬಂದು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಡೌನ್ ಬರೋಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ಒಂದು ಎಂಟ್ರಿ ತಗೊಂತೀನಿ. ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಬಟ್ ನಾನು 10 o'clock ಮೇಲೆನೆ ಟ್ರೇಡ್ ಮಾಡೋದು. ಓಕೆ, ಸೊ ಅದ್ರ ಒಳಗಡೆ ನನಗೆ ಬ್ರೇಕ್ಔಟ್ ಆದ್ರೂ ನಾನು ಯಾವುದೇ ಕಾರಣಕ್ಕೂ ಎಂಟ್ರಿ ತಗೊಳ್ಳಲ್ಲ. ಹಾಗೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಬೇಕು. ಏನಾದ್ರೂ ಮೇಲ್ಗಡೆ ಹೋಗುವಂತ ಸೈನ್ ಕೊಡ್ತು ಅಂದ್ರೆ ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್, ಇದು ಥರ್ಡ್ ಟಾರ್ಗೆಟ್ ಆಗಿರುತ್ತೆ. ಹಾಗೆ ಪ್ರತಿ ಟಾರ್ಗೆಟ್ ಹತ್ರ ಹೋದ್ಮೇಲೆ ನಮಗೆ ನೆಕ್ಸ್ಟ್ ನಾವು ಎಂಟ್ರಿ ತಗೋಬೇಕು ಅಂದ್ರೆ ಇದನ್ನ ಬ್ರೇಕ್ಔಟ್ ಮಾಡಬೇಕು. ಹಾಗೇನೊಂದು ರಿಟ್ರೇಸ್ಮೆಂಟ್ ತಗೋಬೇಕು. ನಮಗೆ ಕನ್ಫರ್ಮೇಶನ್ ಸಿಕ್ತು ಅಂದ್ರೆ ಮಾತ್ರ ಇಲ್ಲಿಂದ ಇಲ್ಲಿವರೆಗೂ ಟ್ರೇಡ್ ಮಾಡಬೇಕು. ಜೊತೆಲಿ ನಾವು ಇಲ್ಲಿ ಎಂಟ್ರಿ ತಗೊಂಡ್ವಿ ಅಂದ್ರೆ ನಾವು 60 ಪಾಯಿಂಟ್ ಮಾತ್ರ ಟಾರ್ಗೆಟ್ ಇಡೋದು, 30 ಪಾಯಿಂಟ್ ನ ಸ್ಟಾಪ್ ಲಾಸ್ ಇಡೋದು. ಸ್ಪಾಟ್ ಅಲ್ಲಿ ನಾನು ಹೇಳ್ತಾ ಇರೋದು. ಓಕೆ, ಅಟ್ ದ ಮನಿ ಬೈ ಮಾಡೋದು, ಅಥವಾ ಸ್ಲೈಟ್ಲಿ ಅಂದ್ರೆ ಒನ್ ಸ್ಟೆಪ್ ಇನ್ ದ ಮನಿ. ನಾರ್ಮಲ್ ಆಗಿ ಇವತ್ತು ಮಂಡೇ ಇರೋದ್ರಿಂದ ATM ಬೈ ಮಾಡೋದು ನನ್ನ ಪ್ರಕಾರ ಕರೆಕ್ಟ್ ಅಂತ ಅನ್ಸುತ್ತೆ. ಓಕೆನಾ. ಸೊ 60 ಪಾಯಿಂಟ್ ನಾವು ಟಾರ್ಗೆಟ್ ಇಟ್ಟ ಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು 70 to 80 ಪಾಯಿಂಟ್ಸ್ ಮೇಲೆ ಇದೆ. 60 ಪಾಯಿಂಟ್ ಗಿನ್ನೂ ಮೇಲೆ ಹೋಗುತ್ತೆ ಅಂದ್ರೆ ಸ್ಟಾಪ್ ಲಾಸ್ ನ ಟ್ರಯಲ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಬಟ್ ನಮ್ ಟಾರ್ಗೆಟ್ 60 ಪಾಯಿಂಟ್ ಅಷ್ಟೇನೆ. ಗೊತ್ತಾಯ್ತಲ್ವಾ. ಈಗ ನಾವು ಬೈ ಚಾನ್ಸ್ ಏನಾದ್ರೂ ಈ ಲೆವೆಲ್ ಇದೆಯಲ್ವಾ, ಇಲ್ಲೇ ಒಂದ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ನಮಗೆ ಮೇಲ್ಗಡೆ ಹೋಗುವಂತ ಸೈನ್ ಕನ್ಫರ್ಮೇಶನ್ ಕೊಡ್ತು ಅಂತಂದ್ರೆ ನಾವು ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು. ಅಗೇನ್ ಅಬೌಟ್ 10 o'clock ಮೇಲೆ. ಸೊ ಅದೇ ತರ ಇದ್ರನ್ನು ಬ್ರೇಕ್ಔಟ್ ಮಾಡಿದ್ರೆ ಮೇಲೆ ಹೋಗ್ಬೋದು. ಹಾಗೆ ನಮಗೆ ಈ ಲೆವೆಲ್ ಬಂತಲ್ವಾ, ಇಲ್ಲಿಗೆ ಬಂದ್ಮೇಲೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಬೇಕು. ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಅಗೇನ್ ಇದು ನಮ್ಮ ಫಸ್ಟ್ ಟಾರ್ಗೆಟ್, ಇದು ನಮ್ಮ ಸೆಕೆಂಡ್ ಟಾರ್ಗೆಟ್, ಇದು ನಮ್ಮ ಥರ್ಡ್ ಟಾರ್ಗೆಟ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ ಬ್ರೇಕ್ಔಟ್ ಆದ್ಮೇಲೆ ಒಂದು ರಿಟ್ರೇಸ್ಮೆಂಟ್, ಹಾಗೆ ನೆಕ್ಸ್ಟ್ ಎಲ್ಲಿವರೆಗೂ ಟಾರ್ಗೆಟ್ ಅಂದ್ರೆ ನಮ್ಮ ಈ ಲೆವೆಲ್ ವರೆಗೂ ಟಾರ್ಗೆಟ್. ಓಕೆನಾ. ಸೊ ಅದೇ ತರ 60 ಪಾಯಿಂಟ್ ಟು 30 ಪಾಯಿಂಟ್ ಇದು ನಾರ್ಮಲ್ ಆಗಿದೆ. ಅಂದ್ರೆ ನಾನು ಹೊಸಬ್ರು ಯಾರಾದ್ರೂ ನೋಡ್ತಿದ್ರೆ ಅವ್ರಿಗೆ ಅರ್ಥ ಆಗ್ಲಿ ಅಂತ ಸ್ವಲ್ಪ ಕ್ವಿಕ್ ಆಗಿ ಹೇಳ್ತಾ ಇರೋದು. ಸೊ ಈಗ ನಿಮ್ಗೆ ಇದ್ರ ಒಳಗಡೆ ಯಾವ ತರ ಪ್ಲಾನ್ ಮಾಡಬಹುದು ಅಂತ ಗೊತ್ತಾಯ್ತು. ಜೊತೆಲಿ ನಮ್ಗೆ ಈ ಲೆವೆಲ್ ಮತ್ತೆ ಈ ಲೆವೆಲ್ ಇದೆಯಲ್ವಾ, ಇದು ಇವತ್ತು ನಮಗೆ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಸೊ ಯಾಕೆ ಅಂತ ನಿಮಗೆ ಸಂಜೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ನಮಗೆ ನಿಯರ್ ವೀಕ್ಲಿ SR ಲೆವೆಲ್ ಇದೆ, ಮಿಡಲ್ ಝೋನ್ ಇದೆ ಇಲ್ಲಿ. ಓಕೆನಾ, ಇದೇ ಲೆವೆಲ್ ಅಲ್ಲೇನೆ. ಸೊ ಅದಕ್ಕೋಸ್ಕರ ಓಕೆ, ಸೊ ನೋಡ್ಕೊಂಡು ಟ್ರೇಡ್ ಮಾಡಬೇಕು. ಹಾಗೆ ನಾವು ಡೌನ್ ಸೈಡ್ ಇದನ್ನ ಬ್ರೇಕ್ಔಟ್ ಮಾಡಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಬರ್ಬೋದು ಅನ್ನಲ್ವಾ. ಇಲ್ಲಿ ಬಂದ್ಮೇಲೆ ಬೈ ಚಾನ್ಸ್ ನಮಗೆ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್, ಇಲ್ಲಿಂದ ಎಂಟ್ರಿ ತಗೊಂಡ್ರೆ ಇಲ್ಲಿಂದ ಇಲ್ಲಿವರೆಗೂ 60 ಪಾಯಿಂಟ್ ಮಾತ್ರ ಟಾರ್ಗೆಟ್ ಇಡಬೇಕು ಇಲ್ಲಿ. ಸೊ ಯಾಕೆ ಅಂತಂದ್ರೆ ಇಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ಲೆವೆಲ್ ಇದೆ. ಸೊ ಅಗೇನ್ ಮತ್ತೆ ರಿವರ್ಸಲ್ ಆಗುವಂತ ಚಾನ್ಸಸ್ ಇದೆ ಈ ಲೆವೆಲ್ ಅಲ್ಲೂ. ಓಕೆನಾ, ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಇದು ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ಪ್ರತಿ ಲೆವೆಲ್ಸ್ ಅಲ್ಲೂ ಯಾವ ತರ ರಿಯಾಕ್ಟ್ ಮಾಡುತ್ತೆ. ಸೊ ಏನಾದ್ರೂ ಸ್ವಲ್ಪ ಹೋಲ್ಡ್ ಮಾಡಿ ಮೇಲೆ ಹೋಗುವಂತ ಸೈನ್ ಕೊಟ್ರೆ ಈ ತರ ನಾವು ನೋಡ್ಕೊಂಡು ಟ್ರೇಡ್ ಮಾಡಬಹುದು. ಓಕೆ, ಸೊ ಅದೇ ತರ ಮೇಲ್ಗಡೆ ಕಾಲ್ ಸೈಡ್ ಅಲ್ಲಿ ಯಾವ ತರ ಅಂತ ನೋಡುವ. ಕಾಲ್ ಸೈಡ್ ಅಲ್ಲಿ ನೋಡಿ ಇದನ್ನ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್, ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್, ಅದೇ ತರ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್. ಓಕೆನಾ. ಸೊ ಇದಿಷ್ಟು ನಿಫ್ಟಿ ಅಲ್ಲಿ ಆಯ್ತು. ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ. ಅಗೇನ್ ನಾನು ಹೇಳ್ತಾ ಇರೋದು ಹುಷಾರಾಗಿ ಟ್ರೇಡ್ ಮಾಡಿ ಅಂತ. ಸೊ ನಾನು 10 o'clock ಮೇಲೆನೆ ಎಂಟ್ರಿ ತಗೊಳ್ಳೋದು. ಇವಾಗ ಇದು ಹಿಂಗೆ ಹೋಯ್ತು ಅಂದ್ರೂ ನಾನು ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ, ಜಸ್ಟ್ ವಾಚ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ. ಇವಾಗ ನೋಡಿ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಇಲ್ಲಿ ನಮ್ಮ ವೇವ್ ಅನಾಲಿಸಿಸ್ ಏನ್ ಹೇಳುತ್ತೆ ಅಂದ್ರೆ, ನನಗೆ ನಾನು ಮೊನ್ನೆ ಹೇಳಿದಿನಲ್ವಾ, ನನಗೆ ಸಿ ಆಲ್ಮೋಸ್ಟ್ 0.786 ಲೆವೆಲ್ ನ ಟಚ್ ಮಾಡಿ ಮೇಲ್ಗಡೆ ಸ್ವಲ್ಪ ಹೋಗ್ಬೇಕು ಅಂತ. ಸೊ ಈಗ ನನಗೆ ಮೇಲ್ಗಡೆ ಹೋಗ್ಬೇಕು ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಬೇಕಾದ್ರೆ ಒಂದ್ ಸ್ವಲ್ಪ ಡೌನ್ ಬಂದು ಮೇಲೆ ಹೋಗ್ಬೋದು. ಬಟ್ ಓವರ್ ಆಲ್ ಆಗಿ ನನ್ನ ವಿಷನ್ ಇಲ್ಲಿ ಇರೋದು ಒಂದು ಶಾರ್ಟ್ ಟರ್ಮ್ ಗೆ ನನಗೆ ಅಪ್ ಆಗ್ಬೇಕು ಅಂತ. ಶಾರ್ಟ್ ಟರ್ಮ್ ಅಂತಂದ್ರೆ ಇವತ್ತಿನ ದಿನ ನಾನು ಹೇಳ್ತಾ ಇಲ್ಲ, ನಾಳೆನೂ ಆಗ್ಬೋದು, ನಾಡಿದ್ದು ಆಗ್ಬೋದು. ಬಟ್ ನನಗೆ ಮೇಲೆ ಹೋಗ್ಬೇಕು ಅಂತ. ಬಟ್ ನಾನು ಟ್ರೇಡ್ ಪ್ಲಾನ್ ಏನ್ ಮಾಡ್ತೀನಿ, ನನ್ನ SR ಲೆವೆಲ್ ಇಟ್ಕೊಂತೀನಿ ಇವತ್ತಿನ ದಿನಕ್ಕೆ. ಓಕೆನಾ. ಸೊ ನೋಡುವ ಏನಾಗುತ್ತೆ ಅಂತ. ಇವಾಗ ನೋಡಿ ನಮಗೆ ಬ್ಯಾಂಕ್ ನಿಫ್ಟಿ ಈ ಲೆವೆಲ್ ನ ಒಂದು ಸಪೋರ್ಟ್ ತಗೊಂತಾ ಇದೆ. ಫಸ್ಟ್ ಕ್ಯಾಂಡಲ್ ನೋಡಿ ಕೆಳಗಡೆ ಬ್ರೇಕ್ಔಟ್ ಮಾಡಿದೆ, ಅದಾದ್ಮೇಲೆ ನಿಧಾನಕ್ಕೆ ಮೇಲೆ ಹೋಗಿ ಈಗ ಸಪೋರ್ಟ್ ತಗೊಂತಾ ಇದೆ ಅಲ್ವಾ. ಸೊ ಇಲ್ಲಿ ಯಾವ ತರ ಈಗ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ, ನನಗೇನಾದ್ರೂ ಇದೇ ಲೆವೆಲ್ ಅಲ್ಲಿ ಇನ್ನ ಒಂದ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ನಿಯರ್ 10 o'clock. ಓಕೆ, ಸೊ ಅಲ್ಲಿವರೆಗೂ ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ಟರೆ ನಾನು ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಅದೇ ತರ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್. ಸೊ ಅದೇ ತರ ಇಲ್ಲಿ ನಿಫ್ಟಿಯಲ್ಲಿ ಹೇಳಿದಾಗನೆ ನಾವು ಎಂಟ್ರಿ ಏನ್ ತಗೊಂತೀವಲ್ವಾ, ಅಲ್ಲಿಂದ ನಮಗೆ 100 ಇಂದ 150 ಇದು ನಮ್ಮ ಟಾರ್ಗೆಟ್ ಆಗಿರುತ್ತೆ ಸ್ಪಾಟ್ ಅಲ್ಲಿ. ಓಕೆ, ಸ್ಟಾಪ್ ಲಾಸ್ ನಾವು ಇಲ್ಲಿ ಏನ್ ಇಟ್ಟಿರ್ತೀವಲ್ವಾ ಇದ್ರ ಹಾಫ್. ಓಕೆ, 50-75. ಸೊ ಇದು ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ. ಹಾಗೆ ನಮಗೆ ಈ ಲೆವೆಲ್ ನು ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ. ಅಗೇನ್ ಒಂದು ರಿಟ್ರೇಸ್ಮೆಂಟ್, ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡಬಹುದು. ಹಾಗೆ ನಾನು ನಿಫ್ಟಿಯಲ್ಲಿ ಹೇಳಿದಾಗನೆ ಈ ಲೆವೆಲ್ ಮತ್ತೆ ಈ ಲೆವೆಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೂ ಕೂಡ ನಮ್ಮ ವೀಕ್ಲಿ SR ಲೆವೆಲ್ ಇದೆ. ಸೊ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಇವತ್ತು ಸೇಮ್ ಬಿಹೇವ್ ಮಾಡ್ತಾ ಇದೆ ನಮಗೆ SR ಲೆವೆಲ್. ಓಕೆನಾ. ಸೊ ಇಲ್ಲಿ ನಿಯರ್ ಇಲ್ಲಿದೆ. ಓಕೆ, ಇಲ್ಲೂ ಕೂಡ. ಸೊ ಇಲ್ಲಿ ಮತ್ತೆ ಅಗೇನ್ ಒಂದು ರಿವರ್ಸಲ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ನೀವು ಇಲ್ಲಿ ಎರಡೂ ಕೂಡ ನೋಡ್ಕೊಂಡು ಟ್ರೇಡ್ ಮಾಡಬೇಕು. ಅದೇ ತರ ನಾವು ನೆಕ್ಸ್ಟ್ ಅಪ್ ಸೈಡ್ ಅಲ್ಲಿ ಮೇಲ್ಗಡೆ ಹೋದ್ರೆ ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ, ಸೊ ಇಲ್ಲೂ ಕೂಡ ನಾರ್ಮಲ್ ರೂಲ್ ಗಳೇ ಬ್ರೇಕ್ಔಟ್ ಆಯ್ತು ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್, ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿ ಇರುತ್ತೆ. ಅದಕ್ಕೋಸ್ಕರ
ಮಾಡಬೇಕು ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿರುತ್ತೆ. ಓಕೆನಾ? ಸೊ ಅದೇ ತರ ಡೌನ್ ಅಲ್ಲಿ ಕೂಡ ಈ ಲೆವೆಲ್ಸ್ ಗಳು ಮಾತ್ರ ನಿಮ್ಗೆ ಇಂಪಾರ್ಟೆಂಟ್. ನಾನು ಏನ್ ರೂಲ್ ಗಳು ಫಾಲೋ ಮಾಡ್ತೀನಲ್ವಾ ಅವೆಲ್ಲ ಸೇಮ್. ಏನಾದ್ರು ನಾನು ಅಡಿಷನಲ್ ಇದ್ರೆ ನಾನು ಹೇಳ್ತೀನಿ. ಓಕೆ, ಇಲ್ಲ ಅಂದ್ರೆ ನಾರ್ಮಲ್ ಆಗಿರುತ್ತೆ. ಓಕೆನಾ? ಸೊ ಇಲ್ಲೂ ಕೂಡ ನೋಡಿ ಡೌನ್ ಸೈಡ್ ಇದನ್ನ ಬ್ರೇಕ್ಔಟ್ ಮಾಡಿದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್, ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್. ಇಲ್ಲಿಂದ ಏನಾದ್ರು ರಿವರ್ಸಲ್ ಸಿಗುವಂತ ಸೈನ್ ಸಿಗ್ತಾ ಈ ತರ ಮೇಲ್ಗಡೆ ಹೋಗ್ಬೋದು. ಓಕೆ, ಬಟ್ ಆದ್ರೆ ಈ ಎರಡು ಝೋನ್ ಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು. ಸೊ ನೋಡ್ಕೊಂಡು ಟ್ರೇಡ್ ಮಾಡಬೇಕು ಈ ಝೋನ್ ಗಳು. ಓಕೆನಾ? ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ. ಸೊ ನಿಮ್ಗೆ ಏನಾದ್ರು ಡೌಟ್ ಇದೆ ಅಂದ್ರೆ ಡೈರೆಕ್ಟ್ ಆಗಿ ನಮಗೆ ಪಿಂಗ್ ಮಾಡಿ ನಿಮ್ ಡೌಟ್ ನ ಕ್ಲಿಯರ್ ಮಾಡ್ಕೋಬಹುದು ಅಂತ ಹೇಳ್ತಾ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.